ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಅಕ್ಕನ ಮನೇಲಿ ಹಬ್ಬ ಇದೆ, ನಮ್ಮ ಅಕ್ಕನ ಮನೇಲಿ. ಹಾಗಾಗಿ ನಾನು ಶೈಲು ಪಾಪು 3 ಜನ ಕೂಡ ಹೋಗ್ತಾ ಇದ್ದೀವಿ. ಮಕ್ಕೆ ಹಬ್ಬ ಮಾಡ್ತಾರಲ್ವ, ಎಲ್ಲರೂ ಗೊತ್ತಿರುತ್ತೆ. ಈ ಶ್ರಾವಣದಲ್ಲಿ ಏನು ಮಟನ್ ಮಾಡ್ತಾರ ಅದು ಇದು ಅಂತ ಹೇಳ್ಬೋದು. ಅಂದರೆ ಏನು ಮಾಡೋಂಗಿಲ್ಲ, ಅವರೆಲ್ಲ ಈ ರೀತಿಗೆ ಅನ್ನ ಹಾಕೋವಂಥದ್ದು ಈ ಶ್ರಾವಣದಲ್ಲೇ. ಹಾಗಾಗಿ ಅಲ್ಲೆಲ್ಲ ಮಟನ್ ಇದೇನೆ ಮಾಡೋದು. ಹಾಗಾಗಿ ನಾನು ನನ್ನ ಮಗಳೆಲ್ಲ ಹೋಗ್ತಾ ಇದ್ದೀವಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ನೋಡಿ. ನೋಡೋಣ, ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಂದು ಸ್ಯಾರಿ ಆಗಿದೆ ನೋಡಿ, ಬ್ಲೌಸ್ ಇದು ಹೊಸ್ತಾಗಿ, ಇದೆಲ್ಲ ಓಲ್ಡ್ ಡಿಸೈನು. ನಮ್ಮ ಮದುವೆ ಟೈಮಲ್ಲೆಲ್ಲ ಇದು ಹೀಗೆ ಹೊಲಿಸ್ತಾ ಇದ್ದದ್ದು. ಈ ಥರ ಇಲ್ಲಿ ಈ ಸೈಡ್ ಸ್ವಲ್ಪ ಕುಚ್ಕೊಟ್ಟು ಈ ಥರ ಹೊಲಿಸ್ತಾ ಇದ್ರು. ಆಮೇಲೆ ಏನಾಯಿತು ಅಂದರೆ ಫುಲ್ ಅದು ಉಂಟಾಯಿತು. ಮತ್ತು ಟ್ರೆಂಡ್ ಅಂತೇಳಿ ಸ್ಲೀವ್ಲೆಸ್ ಬಂತು. ಇವಾಗ ಸ್ಲೀವ್ಲೆಸ್ ಅಂದ್ರೇ ಏನೋ ಒಂಥರ, ಸ್ಲೀವ್ಲೆಸ್ ಅಂದರೆ ಇಷ್ಟು ಹಾಫ್ ಸ್ಲೀವ್, ಸ್ಲೀವ್ಲೆಸ್ ಅಲ್ಲ ಹಾಫ್ ಸ್ಲೀವ್, ಸಾರಿ, ಹಾಫ್ ಸ್ಲೀವ್ ಬಂತು. ಫುಲ್ ಸ್ಲೀವ್ ಲೆಸ್ ಆಗಿ ಹಾಫ್ ಸ್ಲೀವ್ ಬಂತು. ಆಮೇಲೆ ಸ್ವಲ್ಪ ಜನ ಸ್ಲೀವ್ಲೆಸ್ ಕೂಡ ಸ್ಟಿಚ್ ಮಾಡಿಸ್ತಾ ಇದ್ರು. ನಾನಂತ ಯಾವ ಸ್ಲೀವ್ಲೆಸ್ ಸ್ಟಿಚ್ ಮಾಡಿಸಿಲ್ಲ, ಹಾಫ್ ಸ್ಲೀವ್ ಒರೆಸ್ಕೊಳ್ತಾ ಇದೆ. ಇದು ಹೇಗಿದೆ? ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ನನಗೆ ಇಷ್ಟ ಆಯಿತು. ಇದು ತರಿಸ್ಕೊಂಡು ಸ್ಯಾರಿ ಚೆನ್ನಾಗಿದೆ. ಸ್ಯಾರಿನೂ ಕೂಡ ಒಂಥರ ಸಿಲ್ವರ್ ಬಾರ್ಡ್ರು ಹಸಿರು ಸ್ಯಾರಿಗೆ ಒಂಥರ ತುಂಬ ಇಷ್ಟ ಆಯಿತು. ಶೈಲು ಚೆನ್ನಾಗಿ ಕಾಣ್ತಿದೆ ಮಮ್ಮಿ ಅಂತಂದು. ಚೆನ್ನಾಗಿದೆ ಅಂತ ಅನ್ಕೊಂಡು ವಾಚ್ ಹಾಕೊಂಡಿಲ್ಲ, ವಾಚ್ ಹಾಕಬೇಕು ಅಷ್ಟೇ. ಖುಷ್ ಬೇಬಿ ಇನ್ನೂ ಈಚೆ ಬಂದಿಲ್ಲ ಅವರು. ಬಾಕೋಶ್ ರೆಡಿ ಆಗ್ತಿದೆಯಾ? ನಡಿ ಬಾ, ಈಗ ರೆಡಿ ಆಗ. ಹಿಂದೆ ಬಾ ಹಿಂದೆ. ಯಾಕೆ? ಕೂತ್ಕೊಂಡ? ನಾವು ಅಕ್ಕನ ಮನೆಗೆ ಬಂದ್ವಿ. ಬಂದ ತಕ್ಷಣ ಇವಳು ನೋಡಿ, ಅಕ್ಕನ ಮೊಮ್ಮಗಳು ಅಂದರೆ ಬುಜ್ಜಿಗಿಂತ ಚಿಕ್ಕವಳು. ಎಷ್ಟು ಮಾತಾಡ್ತಾಳೆ ಗೊತ್ತಾ? ಯಪ್ಪ, ನೋಡ್ಬೇಕು ಅವಳು ಮಾತಾಡೋದೆಲ್ಲನೂ ಹೆಂಗೆ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಅವಳು ಬಂದುಬಿಟ್ಟು ಮಕ್ಕಳ ಜೊತೆ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಕುಂತಿದ್ವಿ. ನಾವು ಕೂಡ ಬೇಗನೆ ಬಂದ್ವಿ. ಇನ್ನೂ ಯಾರು ಮನೆಗೆ ನೆಂಟರು ಬಂದಿರಲಿಲ್ಲ. ನೆಂಟರು ಅಂದರೆ ಇನ್ನು ಬೇರೆ ನಮ್ಮ ಅಕ್ಕ ತಂಗೀರು ಅಪ್ಪ ಯಾರೂ ಬಂದಿಲ್ಲ. ನಾವು ಸ್ವಲ್ಪ ಬಿಸಿಲಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಶೈಲು ಏನು ಮಾಡಿದ್ವಿ, ಬೇಗನೆ ಬಂದುಬಿಟ್ವಿ. ಶೈಲು ಬಂದ ತಕ್ಷಣ ದೇವ್ರ ಮನೆಗೆ ಹೋಗಿ ನೋಡ್ತಾ ಇದ್ದಾಳೆ. ಇವನಿದ್ದಾನಲ್ಲ, ಇವನು ಕೂಡ ನಮ್ಮ ಅಕ್ಕನ ಮೊಮ್ಮಗ. ಇವನು ದೊಡ್ಡವನವಳು ಚಿಕ್ಕವಳು. ಅವನಿಗೆ ಬುಜ್ಜಿಗಂದರೂ ಇವನು ನಮ್ಮ ಬಾಸ್ ಕಂಡ್ರೆ ಇಷ್ಟ. ಅವನ ಹೆಸರು ಬಾಸ್ ಅಂತೇಳಿ. ಅವ್ನು ಕಂಡ್ರೆ ಸಿಕ್ಕಾಬಟ್ಟೆ ಇಷ್ಟ. ಆಟ ಆಡ್ತಾಯಿದ್ದಾನೆ. ನಮ್ಮ ಬುಜ್ಜಿಗೂ ಕೂಡ ಅವಾಗವಾಗ ಹೊರಗಡೆ ಕರ್ಕೊಂಡು ಬರ್ತಾಯಿದ್ರು. ಅವನು ಕೂಡ ನಮ್ಮ ಜನಗಳು ಇದೆಲ್ಲ ಗೊತ್ತಾಗುತ್ತೆ. ನಾವು ಎಲ್ಲೇ ಹೋದರೂ ಕೂಡ ಅವನ್ನ ಕರ್ಕೊಂಡು ಹೋಗ್ತಿರ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅವನಿಗೆ ಚೆನ್ನಾಗಿ ಗೊತ್ತು, ನಮ್ಮ ಜನ ಇವರು ಯಾರು ಏನಾಗಬೇಕು ಅಂತ ಅಂದ್ಬಿಟ್ಟು. ಅಕ್ಕನ ಕೂಡ ನಿಂತ್ಕೊಂಡು ಮಾತಾಡ್ತಾಯಿದ್ರು. ಅಷ್ಟು ಡೀಟೇಲಾಗಿ ಏನು ವೀಡಿಯೋ ಮಾಡಲಿಲ್ಲ. ಮತ್ತು ಇವಾಗ ಅವರು ಅಪ್ಪವರೆಲ್ಲ ಬರೋದು ಲೇಟ್ ಆಗುತ್ತೆ ಅಂದರು. ನಾವು ಕೂಡ ಬೆಳಗ್ಗೆ ಮನೇಲಿ ತಿಂಡಿ ಮಾಡ್ತಾನೆ ಇರೋ ಕಾರಣ ಬೇಗನೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕ ಊಟಕ್ಕೆ ಕೊಡ್ತು ಊಟ ಮಾಡ್ತೀವಿ. ಗೀ ರೈಸ್, ರೋಟಿ ಎಲ್ಲ ಇತ್ತು. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಅಂತೂ ಸೂಪರಾಗಿತ್ತು. ಮತ್ತು ನಾವು ಊಟ ಮುಗಿದ್ಮೇಲೆ ಅಷ್ಟೆಲ್ಲ ಅಪ್ಪ ಬಂದರು. ಅಪ್ಪ ಕೂಡ ನಾನು ಒಳಗಡೆ ರೂಮಲ್ಲಿ ಹೋಗಿ ಮಲಗಿದೆ. ಅಷ್ಟೆಲ್ಲ ಅಪ್ಪ ಬಂದರು. ಅಪ್ಪ ಬಂದುಬಿಟ್ಟು ಊಟ ಮಾಡಿಬಿಟ್ಟು ಕುಂತವ್ರೆ ಮಾತಾಡಿಕೊಂಡು. ಅಪ್ಪ, ಅಕ್ಕ, ತಂಗಿರು ಮತ್ತು ತಂಗಿ ಗಂಡ, ತಂಗಿ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಶೈಲು ಇವಾಗ ಮತ್ತು ಫ್ರೆಶ್ ಅಪ್ ಆಗ್ತಾಯಿದ್ದಾಳೆ. ಬೇಗನೆ ಬಂದಿದ್ವಲ್ವ, ಅವಳು ಕೂತು ಎಲ್ಲ ಸುಸ್ತಾಗಿತ್ತು. ಅವಳಿಗೆ ಬೇವರು ಪಟ್ಟಿದ್ಲು. ನಮ್ಮ ಅಕ್ಕನ ಮಗಳು ಶೈಲು ಪಕ್ಕ ನಿಂತಿರೋದು ನಮ್ಮ ಅಕ್ಕನ ಮಗಳು ಪ್ರಮೀಳಾ. ಅವ್ರಿಗೂ ಒಬ್ಬಳೆ ಮಗಳು ಒಬ್ಬರೇ ಮಗ. ಅಪ್ಪ ಫೋನ್ ಏನೋ ನೋಡ್ಕೊಂಡು ಕುಂತಾ ಇದೆ. ಆದರೆ ಈ ಕಡೆಯಿಂದ ಬೆಳಗ್ಗೆ ಬರ್ತಾ ಇರೋದ್ರಿಂದ ವೀಡಿಯೋ ಕರೆಕ್ಟಾಗಿ ಬಂದಿಲ್ಲ ಅಷ್ಟೇ. ನಾವೆಲ್ಲೇ ಹೋದರೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅಪ್ಪ ಇರೋ ಜಾಗದಲ್ಲಿ ಬಂದು ಕೂತ್ಕೊಬಿಡ್ತೀವಿ ಮಾತಾಡಿಕೊಂಡು. ಅದರಿಂದ ಮನೆಯಿಂದ ಈಚೆ ಬಂದು ಮತ್ತು ತಂಗಿ ಗಂಡೆಲ್ಲ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಹಾಗೆಯೇ ಸ್ವಲ್ಪ ಗೊತ್ತಲ್ಲ, ಮಾಮೂಲಿ ಹೊರಗಡೆ ಹೋಯ್ತಂದರೆ ಡಿಸ್ಕಸ್ ಇದ್ದೇ ಇರುತ್ತೆ. ಅವರು ಹೋಗ್ತಾಯಿದ್ದೀವಿ ಅಂತಂದರು. ಇನ್ನು ಬೇರೆ ಕಡೆ ಹಬ್ಬ ಇದೆ, ಅಲ್ಲಿಗೆಲ್ಲ ಹೋಗಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಅವ್ರನ್ನ ಕಳಿಸ್ಕೊಳ್ಳೋಣ ಅಂತಂದು ಅಷ್ಟರಲ್ಲಿ ತಮ್ಮ ಹೆಂಡತಿ ಅವರು ಕೂಡ ಬಂದರು. ಬುಜ್ಜಿ ಬೇಬಿನೇ, ನಾನು ಅವ್ರಿಗೆಲ್ಲ ಊಟಕ್ಕೆ ಬಡಿಸ್ಬೇಕು ಅಂದರೆ ಎಷ್ಟಿದೆಲ್ಲ ಅವನು ಬುಜ್ಜಿ ಫ್ರೆಂಡ್ ಅಲ್ವಾ, ಅವ್ನಿಗೇನೋ ಸಿಕ್ಕಾಬಟ್ಟೆ ಖುಷಿ ಅವ್ರುಗಳೆಲ್ಲ ಬಂತು ಅಂತಂದರೆ. ಅದು ಕೂಡ ವೀಡಿಯೋ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಅಕ್ಕ ಒಬ್ಬ ಸಾಕು ಏ ಹಾಕದ ಮಾವನ್ಗಾಕು ಕುಮಾರ ಅಣ್ಣಂಗಾಕು
ಇಲ್ಲೋಡ ದಂಡಕ್ ಹೋಗು. ಹಾಕು ಅಲ್ಲೋಡ. ಎತ್ ಮಾಡ್ಕೊಡು ಬುಜ್ಜಿ, ಎತ್ ಮಾಡ್ಕೊಡು. ಪರವಾಗಿಲ್ಲ ಬುಜ್ಜಿ, ಸದ್ಯಕ್ಕೆ ಈಗ್ಲಾರು ಬಡ್ಸಕ್ ಬಿಟ್ಬಿಟ್ರಲ್ಲ ಅನ್ಕ ಬಡಿಸ್ಬಿಟ್ಟ. ಸಾಕು ಬಾ. ಬಾ. ಯಾಕೆ ಹೇಳು, ಎಕ್ಸ್ಗೆ ಚಿಕನ್ ಎಲ್ಲ ಹಾಕೊಡ್ಬೋದ ಎಲೆಗೆ. ಅದಕ್ಕೆ ಯಾರಿಗೆ ತತ್ತಿದೆ ಅದನ್ನ? ನೀನೇ ಯಾರು ಇಲ್ಲ ಏನೋ ಕೃಷ್ಣನ ಶಿವಣ್ಣನವರು ಅವರು 7 ಗಂಟೆ ಮೇಲೆ ಬರ್ತಿದ್ರ ಕೆಲಸ ಮುಗಿಸ್ಬಿಟ್ಟು